ದೇವಿ ಆ ಸಂಜೀವ ಮನೆಗೆ ಹೊರಟ. ರಾಣ, CCTVs ಎಲ್ಲ ಆಫ್ ಮಾಡಿದ್ಯಾ ಅಲ್ವಾ? ನಾನೇ ಪರ್ಸನಲ್ ಆಗಿ ಎಲ್ಲೋ ಆಫ್ ಮಾಡಿದ್ದೀನಿ. ಗುಡ್. ನಿನಗೆ ಹೇಳಿದ್ದೆಲ್ಲ ನೆನಪಿದೆ ಅಲ್ವಾ? ಗೋ. ಸರ್ ಒಂದ್ ನಿಮಿಷ, ಈ ಅಡ್ರೆಸ್ ಅಲ್ಲಿ ಬರುತ್ತೆ ಅಂತ ಹೇಳ್ತೀರಾ? ಇದು ಅಡ್ರೆಸ್ ದೇವಿ ಬಾ. ರಾಣ, ಡೂಪ್ಲಿಕೇಟ್ ಕೀ. ಇವತ್ತು ಆಫೀಸಲ್ಲಿ ಕೆಲಸದ ಬ್ಯುಸಿಲಿ ರಚ್ಚು ಫೋನ್ ಮಾಡಕ್ಕೆ ಆಗಿಲ್ಲ. ಕೋಪ ಮಾಡ್ಕೊಂಡಿರ್ತಾಳೆ. ಫೋನ್ ಮಾಡಿ ಅವಳನ್ನ ಕೂಲ್ ಮಾಡೋಣ. ರಾಣ, ಇದು ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ತಾನೆ? ಹೌದು ದೇವಿ, ಒಂದ್ಸಲಿ ಶಟರ್ ಕ್ಲೋಸ್ ಆದ್ಮೇಲೆ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗ್ಬಿಡುತ್ತೆ. ನಾವು ಮತ್ತೆ ಕೀ ಹಾಕಿ ತೆಗಿಬೇಕು. ಹೇಗೋ ನಮ್ಗೆ ಅಷ್ಟೊಂದು ಟೈಮ್ ಸಿಗತ್ತಲ್ವಾ? ಹೆಂಗೂ ಆ ಹುಡುಗ ಸೆಕ್ಯೂರಿಟಿನ ಒಂದಷ್ಟು ದೂರ ಓಡಿಸ್ಕೊಂಡು ಹೋಗಿರ್ತಾನೆ. ಅವನು ವಾಪಸ್ ಬರೋಷ್ಟರಲ್ಲಿ ನಾವ್ ಕಂಫರ್ಟೇಬಲ್ ಆಗಿ ಗೋಲ್ಡ್ ಬಿಸ್ಕೆಟ್ಸ್ ಎಲ್ಲ ತಗೊಂಡು ಮನೆಗೆ ವಾಪಸ್ ಹೊರಟ್ಬಿಡೋಣ. ಕರೆಕ್ಟ್, ಬಾ. ಫೋನ್ ಎಲ್ಲಿಟ್ಟೆ? ಆಫೀಸಲ್ಲೇ ಬಿಟ್ಟಿದ್ದೀನಿ. ಛೇ ಜೀವ, ಬರ್ತಾ ಬರ್ತಾ ನಿನಗೆ ಮರುವು ಜಾಸ್ತಿ ಆಗ್ತಾ ಇದೆ. ಮಲ್ಲೇಶಲ್ಲಿ ಹೋದ್ರು? ಊಟಕ್ಕೇನಾದ್ರು ಹೋದ್ರ? ಅದು ಅಂಗಡಿ ಬಿಟ್ಟು? ದೇವ್ರೆ, ಇನ್ನು ಎಷ್ಟು ದಿನ ನನಗೆ ಈ ನರಕದ ಶಿಕ್ಷೆ? ಮನೆಯವ್ರ ಜೊತೆ ಎಲ್ಲ ನಾನು ಆನಂದವಾಗಿ ಕಾಲ ಕಳಿಬೇಕು ಅಂತ ಆಸೆ ಪಡ್ತೀನಿ. ಆದ್ರೆ ಆ ದೇವಿ ಇದಕ್ ಬಿಡ್ತಿಲ್ಲ. ಅವಳು ಈ ಮನೆನ ಸ್ಮಶಾನ ಮಾಡ್ಬಿಡ್ತಾ ಇದ್ದಾಳೆ. ಅವಳಿಗೊಂದು ಗತಿ ಕಾಣಿಸು ದೇವ್ರೆ. ನೀನೇ ಯಾವ ರೂಪದಲ್ಲಾದ್ರೂ ಬಂದು ನನ್ನ ಕುಟುಂಬನ ಕಾಪಾಡು ದೇವ್ರೆ, ಕಾಪಾಡು. ಈ ಕತ್ಲೆಯಿಂದ ಬೆಳಕಿನ ಕಡೆ ಹೋಗೋದಕ್ಕೆ ನೀನೇ ಒಂದ್ ದಾರಿ ತೋರಿಸು ದೇವ್ರೆ.
ಲಾಕರ್ ರೂಮ್ ಓಪನ್ ಆಗಿದ್ಯಲ್ಲ, ಅದೇ ಹೇಗೆ? ಯಾರಾದ್ರೂ ಕಳ್ರು ಬಂದಿದ್ರಾ? ಎಲ್ಲ ಕರೆಕ್ಟ್ ಆಗೇ ಇದೆಯಲ್ಲ. ಹೋಗೋ ಅವಸರದಲ್ಲಿ ಲಾಕ್ ಮಾಡೋದು ಮರ್ತೆ ಅನ್ಸುತ್ತೆ. ಡೋರ್ ಓಪನ್ ಆಗಿದಿಲ್ಲ. ಯಾರು ಹೋಗಿದ್ದಾರೆ ಒಳಗಡೆ? ಮಲ್ಲೇಶ್ ಅವರೇ, ಅಂಗಡಿ ಬಿಟ್ಟು ಎಲ್ಲಿಗೆ ಹೋಗಿದ್ರಿ? ಸಿಕ್ತು, ನೀವು ಒಬ್ಬ ಅಡ್ರೆಸ್ ಕೇಳ್ಕೊಂಡು ಬಂದ. ಅವನಿಗೆ ಅಡ್ರೆಸ್ ಎಲ್ಲ ಒಳಗಡೆನೆ ನನ್ನ ಮೊಬೈಲ್ನ ಕಿತ್ಕೊಂಡು ಓಡೋಗ್ಬಿಟ್ಟ. ಅಯ್ಯೋ, ಸಿಕ್ಕದ್ದ ಅವನು? ಇಲ್ಲ ಧ್ವನಿ, ಎಲ್ಲಿ ಸಿಕ್ಕಿಲ್ಲ. ಓಕೆ, ನೀವು ಬೆಳಗ್ಗೆ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಿ. ಚಿಂತೆ ಮಾಡಕ್ ಹೋಗ್ಬಿಡಿ, ಹೊಸ ಮೊಬೈಲ್ ನಾನು ನಿಮ್ಗೆ ಕೊಡಿಸ್ತೀನಿ. ಆಯ್ತು. ಹಾ? ಹಾಕ್ಬಿಡಿ, ನಾ ಹೊರಡ್ತೀನಿ. ಆಯ್ತು. ಅತ್ತೆ, ಅತ್ತೆ, ಯಾಕೋ ನನಗೆ ಮನಸ್ಸೇ ಸರಿ ಇಲ್ಲ. ನನ್ನ ಸುತ್ತಮುತ್ತ ಏನೇನೋ ನಡೀತಾ ಇದೆ. ಇದೆ ಅಂತ ಎಕ್ಸಾಕ್ಟ್ ಆಗಿ ನನಗೆ ಹೇಳೋದಕ್ಕೆ ಆಗ್ತಿಲ್ಲ. ಸುತ್ತ ಬರೀ ಪ್ರಶ್ನೆಗಳೇ ಅತ್ತೆ. ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಅತ್ತೆ ಕೊಡ್ತಾ ಇರೋದು ಇದೇ ಔಷಧಿನ? ಹತ್ರ ಕಂಡ್ಕೊಳ್ಳೋಕೆ ಎಷ್ಟೆಷ್ಟೋ ಪ್ರಯತ್ನಗಳು ಮಾಡ್ತಾ ಇದ್ದೀನಿ, ಆದ್ರೆ ಸಿಗ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹತ್ರ ಹೇಳ್ಕೋಬೇಕು ಅನಿಸ್ತು, ಅದಕ್ಕೆ ಬಂದೆ. ನಿನ್ನ ಸುತ್ತ ಪ್ರಶ್ನೆಗಳು ಮಾತ್ರ ಇಲ್ಲ, ಉತ್ತರಗಳು ಜೊತೆಲೇ ಇದೆ. ಅತ್ತೆ, ನೀವ್ ನನಗೆ ಇಂಡೈರೆಕ್ಟ್ ಆಗಿ ಏನೋ ಹೇಳೋದಕ್ಕೆ ನೋಡ್ತಾ ಇದ್ದೀರಾ, ಆದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಅತ್ತೆ, ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇರೋದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ ಅತ್ತೆ. ನಿನ್ನ ಪ್ರಯಾಣ ಎಲ್ಲಿಂದ ಶುರು ಆಯ್ತೋ ಅಲ್ಲಿಂದಾನೇ ನಿನ್ನ ಹುಡುಕಾಟ ಶುರು ಆಗ್ಲಿ. ಉತ್ತರ ಸಿಗುತ್ತೆ, ಅದು ನಿನ್ನನ್ನ ನನ್ನ ಹತ್ರನೂ ಕರ್ಕೊಂಡು ಬರುತ್ತೆ. ಅದೇ ಯಾರೋ ಬಂದಂಗ ಅನ್ಸ್ತಾ ಇದೆ, ನಾನು ನಿಮ್ಗೆ ಆಮೇಲೆ ಸಿಗ್ತೇನೆ. ಅದೃಷ್ಟ ಅನ್ನೋದೇನಾದ್ರೂ
ಆ ಬ್ರಹ್ಮ ಅವನ ಹಣೆ ಮೇಲೆ ಪ್ರಿಂಟ್ ಮಾಡಿ ಕಳ್ಸ್ಬಿಟ್ಟಿದಾನ. ಎಕ್ಸಾಕ್ಟ್ ಆಗಿ ಚಿನ್ನ ಕಳ್ತನ ಮಾಡೋ ಟೈಮ್ಗೆ ಅವ್ನ್ ಬಂದ್ಬಿಟ್ಟ. ಅದೃಷ್ಟ ಅವ್ನ್ಗೆ ಯಾವಾಗ್ಲೂ ಚೆನ್ನಾಗೇ ಇತ್ತು, ನಮ್ದೇ ಕೆಟ್ಟಿರೋದು. ಅಯ್ಯೋ, ಗೋಲ್ಡ್ ಸಿಗತ್ತೆ, ಆ ಡೀಲರ್ ಇಂದ ಹೇಗಾದ್ರೂ ನಾನು ತಪ್ಪಿಸ್ಕೋಬಹುದು ಅಂತಿದ್ರೆ ಅವನು ಎಲ್ಲದಕ್ಕೂ ಮಣ್ಣು ಹಾಕ್ಬಿಟ್ಟ. ಈಗ ನಾನು ಏನ್ ಮಾಡ್ಲಿ? ರಾಣ, ಈಗ ಫ್ರಸ್ಟ್ರೇಟ್ ಆಗೋದ್ರಿಂದ ಏನು ಪ್ರಯೋಜನ ಇಲ್ಲ. ಆಲ್ಟರ್ನೇಟಿವ್ ಆಗಿ ಏನ್ ಮಾಡ್ಬೋದು ಅಂತ ಥಿಂಕ್ ಮಾಡೋಣ. ನಡಿ. ಹೇಳ್ಕೊಳಕ್ ಒಂದೂರು, ತಲೆ ಮೇಲೆ ಒಂದ್ ಸೂರು, ಮಲ್ಗಕ್ಕೆ ಬೂಮ್ತಾಯಿ ಮಂಚ, ಕೈ ಹಿಡ್ದೋಳ್ ಪೊಟ್. ನಿಂತ್ಕೋ. ಊಟ ಮಾಡ್ಕೊಂಡು ಹೋಗು. ಬೇಡ ನನಗೆ. ಊಟ ಬೇಡ ಅಂದ್ರೆ ಮುಂಚೆನೆ ಹೇಳ್ಬೇಕು. ಇಲ್ಲಿ ಯಾವ್ದು ಬಿಟ್ಟಿ ಬಿದ್ದಿಲ್ಲ ತಗೊಂಡೋಗಿ ಬಿಸಾಕೋದಕ್ಕೆ. ಉಳ್ದಿರೋದು ನಿನ್ ಪಾಲಿ, ನನ್ನ ಹೋಗ್ಬಿಟ್ಟು ತಿನ್ನು. ಅದಕ್ಕೆ ಎಷ್ಟು ದುಡ್ಡಾಗತ್ತೆ ಹೇಳಿ, ಬಿಸಾಕ್ತೀನಿ. 1 ಕೋಟಿ ಕೊಡ್ತೀಯಾ? ಬಿಸಾಕ್ತಾನೆ. ನೆಟ್ಟಿಗೆ ಬಂದ್ಬಿಟ್ಟು ಊಟ ಮಾಡ್ತೀಯಾ ಇಲ್ಲ ಮೀಟಿಂಗ್ ಕರೀಲಾ? ಒಳ್ಳೆ ಟಾರ್ಚರ್ ಆಗೋಯ್ತು ನಿಮ್ದೆಲ್ಲ. ತಿನ್ನಿ. ನಿಮ್ಗೆ ಯಾಕೆ ಬೇಕಿವೆಲ್ಲ? ಹೋಗಿ ನಿದ್ದೆ ಮಾಡಿ. ನಾನು ನಿನ್ನ ಅತ್ಗೆ, ನಿನಗೆ ಇನ್ನೊಂದು ತಾಯಿ ಇದ್ದ ಹಾಗೆ. ನೀನು ಉಪವಾಸ ಮಲಗಿದ್ರೆ ನನಗೆ ನಿದ್ರೆ ಬರುತ್ತಾ? ತಿನ್ನು. ಇನ್ಮೇಲೆ ಸಮಯಕ್ಕೆ ಸರಿಯಾಗಿ ಮನೆಗೆ ಬರಬೇಕು, ಟೈಮಿಗೆ ಕರೆಕ್ಟಾಗಿ ಊಟ ಮಾಡಬೇಕು, ಎಲ್ಲಕ್ಕಿಂತ ಮುಖ್ಯವಾಗಿ ಕುಡಿಬಾರ್ದು. ನನ್ ಕಾಸು ನನ್ನ ಇಷ್ಟ, ಅದನ್ನ ಕೇಳಕ್ ನೀವ್ಯಾರು? ನಿನಗೆ ಮದ್ವೆ ಆಗಿ ಒಬ್ಬ ಹೆಂಡತಿ ಬರೋವರೆಗೂ ನೀನ್ ನನ್ ಜವಾಬ್ದಾರಿ. ನೆಟ್ಟಿಗಿರ್ಬೇಕು, 4 ಜನ ಮೆಚ್ಚೋ ಹಾಗೆ ನಡ್ಕೊಳ್ಬೇಕು. ಇಲ್ಲ ಅಂದ್ರೆ ನಿನ್ನನ್ನು ಹೇಗ್ ರುಬ್ಬೇಕು ಅಂತ ನನಗೆ ಗೊತ್ತು. ಮೇಲಕ್ಕೆ ಕಾಣಿಸೋ ಅಷ್ಟು ರಫ್ ಅಂಡ್ ಟಫ್ ಹುಡುಗ ಅಲ್ಲ ನೀನು. ನಿನ್ ಕಣ್ಣಲ್ಲೊಂದು ಒಳ್ಳೆತನ ಕಾಣಿಸುತ್ತೆ ನನಗೆ. ನಮ್ದವ್ರಿಗೋಸ್ಕರ ಏನ್ ಬೇಕಾದ್ರೂ ಮಾಡೋ ನಿಯತ್ ಕಾಣುತ್ತೆ, ನಿಮ್ಮ ಅಣ್ಣನ ಥರ. ಕಾಸು ಬಿಸಾಕಿದ್ರೆ ಈ ಕಪಿಲ್ ತರ 100 ನಿಯತ್ತಿನ ನಾಯಿಗಳನ್ನ ಪರ್ಚೇಸ್ ಮಾಡಬಹುದು. ತಟ್ಟೆ ತಗೊಂಡು ಹೋಗಿ ಸಿಂಕಿಗೆ ಹಾಕು. ಫೋನ್ ನೋಡ್ತಾ ಕೂತ್ಕೊಳ್ದೆ ಟೈಮಿಗೆ ಕರೆಕ್ಟಾಗಿ ನಿದ್ರೆ ಮಾಡು. ಗುಡ್ ನೈಟ್. ಜೀವ, ಟೈಮ್ ಎಷ್ಟು ಗೊತ್ತಾ? ಇನ್ನು ಮಲ್ಗಿಲ್ವಾ ನೀವು? ರಚ್ಚು, ನೀನು ಎದ್ದೇ ಇದೆಯಲ್ಲ.
ನಾನು ನೀವು ಒಂದೇ. ನೀವು ಬೆಳಗ್ಗೆಯಿಂದ ರಾತ್ರಿವರೆಗೂ ದುಡಿದು ಸುಸ್ತಾಗಿ ಮನೆಗೆ ಬರ್ತೀರಾ. ನೆಮ್ಮದಿಯಾಗಿ ಊಟ ಮಾಡಿ ಮಲಗಬೇಕಲ್ವಾ? ನಾನು ಮಾತ್ರ ದುಡಿತೀನ? ನೀನು ಖಾಲಿ ಕೂತಿರ್ತೀಯ. ಮನೇಲಿರೋ ಹೆಂಗಸರು ಆರಾಮಾಗಿರ್ತಾರೆ, ಆಫೀಸ್ಗೆ ಹೋಗಿ ಗಂಡಸರು ಮಾತ್ರ ಗುಡ್ಡನ ಕಡ್ದು ಕಟ್ಟೆ ಹಾಕ್ತಾರೆ ಅನ್ನೋ ಥರ ಬಿಲ್ಡಪ್ಪು ನನಗೇನು ಅರ್ಥ ಆಗ್ತಿಲ್ಲಪ್ಪ. ಇದೆಲ್ಲ ಗಂಡಸರು ಮಾಡೋ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟಾ ಅಥವಾ ಹೆಂಗಸರು ಹೇಳಿ ಹೇಳಿ ನಾನು ತುಂಬ ದುಡ್ದು ಬಿಡ್ತೀನಿ ಅನ್ನೋ ಭ್ರಮೇಲಿ ಗಂಡಸರು ಇರ್ತಾರ? ಹಾಗೆ ನೋಡಿದ್ರೆ ನಾವಾದರೂ ಕಾಫಿ ಟೈಮು, ಬ್ರೇಕ್ಫಾಸ್ಟ್ ಟೈಮು, ಟೀ ಟೈಮು, ಲಂಚ್ ಟೈಮು, ಸ್ನ್ಯಾಕ್ಸ್ ಟೈಮು ಅಂತ ಬ್ರೇಕ್ ತೊಗೊತಾನೆ ಇರ್ತೀವಿ. ವೀಕೆಂಡ್ ಬಂದರೆ ನಮಗೆಲ್ಲ ರಜೆ. ಆದರೆ ನೀವು ಬೆಳಗಿನ ಜಾವ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ಮನೇಲಿರೋ ಪ್ರತಿಯೊಬ್ಬರ ಬೇಕು ಬೇಡಗಳು ನೋಡಿಕೊಂಡು ನಾನ್ ಸ್ಟಾಪಾಗಿ ಕೆಲಸ ಮಾಡ್ತಾನೆ ಇರ್ತೀರ. ವೀಕೆಂಡ್ ರಜಾನೂ ಇಲ್ಲ. ಹಾಗಿರುವಾಗ ಈಗ ಮುಖ್ಯವಾಗಿ ರಜಾ ಬೇಕಾಗಿರೋದು ಯಾರಿಗೆ? ಈಗಲೂ ನೋಡು, ಹುಡುಕು ಇದನ್ಗೋಸ್ಕರ ಕಾಯ್ಕೊಂಡಿದ್ದು ಊಟ ಮಾಡಿಸ್ಬಿಟ್ಟು ಬರ್ತಾ ಇದೆಯಾ. ಅವನ ಅಣ್ಣನಾಗಿ ನನಗೆ ಆ ಯೋಚನೆ ಬರಲಿಲ್ಲ. ಹಾಗಿರುವಾಗ ನಾನು ನೀನು ಒಂದೇ ಅಂತ ಹೇಳ್ತಾ ಇದೆಯಲ್ಲ, ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ ರಜು. ನೀನು ಯಾವಾಗಲೂ ಒಂದು ಸ್ಟೆಪ್ ಮೇಲೇನೆ. ರಚು, ಕಪಿಲ್ಗೆ ನೀನು ಕಂಡ್ರೇ ಆಗಲ್ಲ, ಆದರೂ ನಿನಗೆ ಅವನ ಮೇಲೆ ಯಾಕೆ ಮಮಕಾರ? ಮನೆಯಲ್ಲಿ 2-3 ಜನ ಮಕ್ಳಿರ್ತಾರೆ, ಅದ್ರಲ್ಲೊಬ್ಬ ವರ್ಟ ಇರ್ತಾನೆ. ಹಾಗಂತ ಅವನನ್ನ ಬಿಟ್ಬಿಡಕ್ಕಾಗತ್ತಾ? ಸುಸ್ತಾ ಇದೆ ಇಲ್ಲಿ? ಅದು ಕೃಷ್ಣ ಆಟ ಆಡ್ತಾ ಅವಳದು ಕಾಲ್ಗೆಜ್ಜೆ ಬಿದ್ದಿತ್ತು, ಎತ್ತಿಡೋಣ ಅಂತ ಸರ್ಗಲ್ ಕಟ್ಕೊಂಡಿದ್ದೆ. ಸರಿ, ನೀವು ಮಲ್ಕೊಳ್ಳಿ. ಈ ಕಾಲ್ಗೆಜ್ಜೆ ಮಣಿಗಳಿಗೆ ಓನರ್ ಯಾರು ಅನ್ನೋದನ್ನ ನಾಳೆ ಇಡೀ ಮನೆಗೆ ತೋರಿಸ್ತೀನಿ. ದೇವಿ, ದೇವಿ, ದೇವಿ.